ದೇವಿ ಮಹತ್ವ ಯಕ್ಷಗಾನದಲ್ಲಿ ಬರುವ ತ್ರಿಮೂರ್ತಿಗಳ ಪ್ರತ್ಯಕ್ಷ ಆಗಿ ಒಂದು ಚರ್ಚೆ ನಡೀತದೆ. ಆ ಚರ್ಚೆಯಿಂದ ಅವರು ಅದನ್ನು ಆರಂಭ ಮಾಡ್ತಾರೆ ಅಂತಂದ್ರೆ ಮೊಯ್ಲಿಯವರ ವಿಶ್ವ ಸಂಸ್ಕೃತಿಯ ಮಹಾಯಾನ ಆರಂಭವಾಗುವುದು ಅವರ ಊರಿನ ಯಕ್ಷಗಾನದಿಂದ ಎಂಬುದನ್ನು ನಾವು ನೋಡೋಣ. ಅದರ ನೆಲೆಯಿಂದ ಹೊರಡುವುದು. ಆಮೇಲೆ ಮಾನಸಿಕ ಜ್ಯೋತಿಯ ಚಾಪ್ಟರ್ ಬರ್ತದೆ. ಅಲ್ಲಿ ಒಂದು ವಿಚಾರ ಸಂಕಿರಣ ನಡೆಯುತ್ತೆ. ಆ ವಿಚಾರ ಸಂಕಿರಣದಲ್ಲಿ ಗಿರಿಧರ ಅಂತ ಒಂದು ಬಹಳ ಮುಖ್ಯವಾದ ಪಾತ್ರ ಬರ್ತದೆ. ನಾವು ಸಾಮಾನ್ಯವಾಗಿ ಹೇಳುವವರು, ಆದರೆ ಗಿರಿಧರ ವೀರಪ್ಪ ಮೊಯ್ಲಿಯವರು ಅಲ್ಲಿ ಕೇಳಿದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಪಾತ್ರವಾಗಿ ಬರ್ತಾರೆ. ಅಂದ್ರೆ ಇದು ಹೊಸತೇನು ಅಲ್ಲ, ಆ ಥರ ನೋಡಿದ್ರೆ ಅಂದ್ರೆ ಅಪರಾಧ ಅಲ್ಲ, ತಪ್ಪು ಅಲ್ಲ. ಯಾಕಂತಂದ್ರೆ ರಾಮಾಯಣದಲ್ಲಿ ಶ್ರೀರಾಮನ ಕಥೆಗೆ ಶ್ರೀರಾಮನೇ ಸಾಕ್ಷಿ. ಈಗ ಲವಕುಶರ ಕಾಣುವ ರಾಮಾಯಣ ಕಥೆಗೆ ಸಾಕ್ಷಿಯಾಗಿ ಶ್ರೀರಾಮ ಅವನೇ ಕೂತ್ಕೊಂಡು ಅವರ ಕಥೆಯಲ್ಲಿ ಕೇಳುವುದು. ಇದು ನಮ್ಮ ಪರಂಪರೆಯಲ್ಲಿದೆ. ಕೇಳು ಜನಮೇಜಯ ಚರಿತ್ರಿ ಪಾಲ ಅಂತ ಜನಮೇಜಯನಿಗೆ ಕಥೆ ಹೇಳುವ ಸೂತ ಮುನಿಗಳು ಜನಮೇಜಯ ಹಿರಿಯರ ಕಥೆಯನ್ನೇ ಹೇಳುವುದು. ಇದು ಒಂದು ಸೂತ್ರ ನಮ್ಮ ದೇಶದ ಕಾವ್ಯದಲ್ಲಿ ಇದೆ. ಅದನ್ನ ಮೊಯ್ಲಿಯವರು ಆಧುನಿಕ ರೂಪದಲ್ಲಿ ಮಾನಸಿಕ ಜ್ಯೋತಿಯಲ್ಲಿ ನಡೆಯುವ ಚರ್ಚೆಯ ಮೂಲಕ ಬಿಲ್ಡಪ್ ಮಾಡಿದ್ದಾರೆ. ಹಾಗಾಗಿ ಪರಂಪರೆಯ ಕೆಲವು ಗುಣಗಳನ್ನ ಒಂದು ಆಧುನಿಕ ಕೃತಿಯನ್ನು ಬರೆಯುವಾಗ ಬಳಸಿಕೊಳ್ಳುವ ಮೊಯ್ಲಿಯವರ ಕ್ರಮ ಇದೆಯಲ್ಲ, ಇದು ಆಧುನಿಕವಾದ ಮತ್ತು ಮೆಚ್ಚತಕ್ಕದ್ದು ಎಂಬುದನ್ನು ನಾವು ಮರೆಯುವಾಗ. ಮೂರನೇದರಲ್ಲಿ ವಿಕಸನಗೊಳ್ಳುವ ಮಾನವತೆ. ಈಗ ಡಾರ್ವಿನ್ ವಿಕಾಸವಾದ ಓದಿದವರಿಗೆ ಮಾನವೀಯತೆ ಹೇಗೆ, ಮಾನವತೆ ಹೇಗೆ ವಿಕಾಸ ಆಯಿತು ಅಂತ ಗೊತ್ತಿದೆ. ಇದು ಎದುರಿಗೆ ಗೊತ್ತಿದೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಮೊಯ್ಲಿಯವರು ಇದನ್ನು ಹೇಳುವಾಗ ಅವರು ಆಯ್ದುಕೊಳ್ಳುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕಾಣೆಯಾಗುತ್ತಿರುವಂತ ಕೊರಗರ ನಡುವೆ ಇರುವಂತ ಒಂದು ಹಭಾಷಿಕನ ಕಥೆಯಿಂದ ಮಾನವತೆಯ ವಿಕಾಸವನ್ನು ಹೇಳ್ತಾರೆ. ಯಾಕೆ ಬಹಳ ಮುಖ್ಯ ಆಗ್ತದೆ ಅಂತಂದ್ರೆ 1870 ತುಂಬಾ ಚೆನ್ನಾಗಿರುತ್ತೆ. ಹೇಗೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಈಗ ಬುದ್ಧನ ವಿಗ್ರಹ ಇದೆ. ಬುದ್ಧ ನಮ್ಮವನೇ. ಆದ್ರೆ ಬುದ್ಧನ ವಿಗ್ರಹ ಈಗ ನಮ್ಮಲ್ಲಿ ಇರುವ ವಿಗ್ರಹ ತಯಾರಿಯಲ್ಲಿ ಅದು ಕುಶಾನರ ಕಾರ್ಯ. ಕುಶಾನರು ಅನುಸರಿಸಿದ ವಾಸ್ತುಶಿಲ್ಪ ಪ್ರಕಾರ ಯಾವುದು? ಅದು ಗ್ರೀಕೋ ರೋಮನ್. ಹಾಗಾಗಿ ಗ್ರೀಕೋ ರೋಮನ್ ಅಥವಾ ಗಾಂಧಾರ ಶಿಲ್ಪಕಲೆ ಅಂತ ನಾವು ಏನು ಹೇಳ್ತೀವಿ, ಆ ಗಾಂಧಾರ ಶಿಲ್ಪಕಲೆ ಎಂಬುದು ಗ್ರೀಕ್ ಮತ್ತು ರೋಮನ್ ಮಿಕ್ಸ್ ಆಗಿ ಬಂದಂಥದ್ದು. ಅದನ್ನ ಇಟ್ಟುಕೊಂಡು ಆ ಕಾಲದಲ್ಲಿ ಬುದ್ಧನ ಒಂದು ಚಿತ್ರವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬುದ್ಧನನ್ನು ಇಟ್ಟುಕೊಂಡವರು ಯಾರು? ನಾವು ಭಾರತೀಯರು. ಅಂದ್ರೆ ಮೂರ್ತಿಯಲ್ಲಾದ್ರೂ ಇಟ್ಕೊಳ್ತೀವಿ, ನಮ್ಮವರು ಅಂತ ನಾವು ಹೇಳಿಕೊಡ್ತೀವಿ. ಆದ್ರೆ ಆ ಬುದ್ಧನ ಮುಖ ನೋಡಿದ್ರೆ ಆ ಶಿಲ್ಪ ಇಂಡೋ ರೋಮನ್ ಶಿಲ್ಪ. ಅದು ನೀವು ಗ್ರೀಕ್ನ ಅಪೋಲೋನ ಚಿತ್ರ ನೋಡಿದ್ರೆ, ಅಪೋಲೋನ ವಿಗ್ರಹ ನೋಡಿದ್ರೆ ಅದಕ್ಕೂ ಮತ್ತು ಬುದ್ಧನ ವಿಗ್ರಹಕ್ಕೂ ಬಹಳ ಹತ್ತಿರದ ಸಾಮ್ಯತೆ ಇದೆ. ಬುದ್ಧನ ತಲೆಯಲ್ಲಿ ಕಾಣುವ ಗುಂಗುರು ಕೂದಲು ಉತ್ತರ ಭಾರತದಲ್ಲಿ ಇಲ್ಲವೇ ಇಲ್ಲ, ಅದು ಗ್ರೀಕ್ನಲ್ಲಿ ಇರುವುದು. ಉತ್ತರ ಭಾರತದಲ್ಲಿ ಬುದ್ಧ ಹುಟ್ಟಿದ ನಾಡು ಬಿಹಾರದಲ್ಲಿ ನೀವು ಹೋದ್ರೆ ಗುಂಗುರು ಕೂದಲು ಇಲ್ಲವೇ ಇಲ್ಲ. ಹೆಚ್ಚಂದ್ರೆ ದಕ್ಷಿಣ ಭಾರತದಲ್ಲಿ ಇರ್ತದೆ. ಹಾಗಾಗಿ ಗುಂಗುರು ಕೂದಲಿನ ಒಂದು ಆಕರ್ಷಕ ಮುಖದ ಯೌವನ ಚಿಮ್ಮಿಸುವ ಸೌಂದರ್ಯ ಅದ್ಭುತವಾಗಿ ಕಾಣುವಂತ ನಮ್ಮ ಬುದ್ಧನನ್ನು ಕಲ್ಪಿಸಿದ್ದು ಗಾಂಧಾರ ಶಿಲ್ಪಕಲೆ, ಇಂಡೋ ರೋಮನ್ ಚಿತ್ರಕಲೆ ಅಂತಂದ್ರೆ ನಾವು ಕಾಣುವ ಬುದ್ಧನ ಒಳಗಡೆ ಗ್ರೀಕರು ಇದ್ದಾರೆ, ರೋಮನ್ ಇದ್ದಾರೆ, ಬುದ್ಧನು ಇದ್ದಾರೆ. ಇದು ಸಂಸ್ಕೃತಿ ಬೆಳೆಯುವುದೇ ಹೀಗೆ. ಅದರ ಬದಲು ಅದು ನಾವು ಅನೇಕರು ವಾದ ಮಾಡಿದ ಹಾಗೆ ಸರ್ವತಂತ್ರ ಸ್ವತಂತ್ರ ಆಗೋದು. ಒಂದು ಉದಾಹರಣೆ ಹೇಳ್ತೀನಿ, ಸ್ವಲ್ಪ ಇದರಿಂದ ಹೊರಗೆ. ಅದು ಮೇಷ್ಟ್ರ ಪುಸ್ತಕ ಓದಿ ನನಗೆ ಅದು ಪ್ರೇರಣೆ ಬಂದದ್ದು. ಮನೆಯ ಪುಸ್ತಕ ಓದಿ ಈ ನೋಡಿ ಸಣ್ಣ ಉದಾಹರಣೆ ಬರೆದು ವಿಶ್ವ ಸಂಸ್ಕೃತಿಯ ಮಹಾಯಾನ ಎನ್ನುವ ಬೃಹತ್ ಸಂಪುಟವನ್ನು ನಮ್ಮ ಮುಂದೆ ಇಟ್ಟು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಭದ್ರವಾದ ಸ್ಥಾನವನ್ನು ಗಳಿಸಿಕೊಂಡಂಥ ಹಿರಿಯ ರಾಜಕಾರಣಿ ಮತ್ತು ಲೇಖಕರು ಆಗಿರುವ ಶ್ರೀ ವೀರಪ್ಪ ಮೊಯ್ಲಿಯವರು ವೇದಿಕೆಯಲ್ಲಿ ಅನೇಕ ಮಹನೀಯರಿದ್ದಾರೆ.